ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನುಗ್ಗೆಕಾಯಿನ ತಿಳಿಸಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪಿಂದ ಮಾಡುವಂಥ ಸಾರು, ತಿಳಿಸಾರು ಎಲ್ಲ ತುಂಬ ರುಚಿಯಾಗೇ ಆಗುತ್ತೆ. ನಾನು ನುಗ್ಗೆಕಾಯಿ ಹೆಚ್ಕೊಂಡಿದ್ದೀನಿ ನೋಡಿ, ಈ ರೀತಿ ಹೆಚ್ಚಿದ್ದೀನಿ. ಹೆಚ್ಚು ತೊಳೆದ್ಬಿಟ್ಟು ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೆಟೊ ಮೀಡಿಯಮ್ ಸೈಜ್ದು 3 ಟೊಮೆಟೊ ಅರ್ಧ ಹೋಳು ಮಾಡಿ ಹಾಕಿದ್ದೀನಿ. ನುಗ್ಗೆಕಾಯಿ ನಾನು 2 ದೊಡ್ಡದು ತೊಗೊಂಡಿದ್ದೆ, ಅದನ್ನು ಹೆಚ್ಚಾಕಿದೆ. ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಲ್ ಆಗೋದಕ್ಕೆ ಬಿಟ್ಟರೆ ಸಾಕು, ಮೆತ್ತಗೆ ಬೇಯುತ್ತೆ. ಮತ್ತು ನುಗ್ಗೆಕಾಯಿ ಇದೆಯಲ್ಲ, ನಾನು 2 ದೊಡ್ಡದು ತೊಗೊಂಡು ಹೆಚ್ಚಾಕಿದ್ದೀನಿ. ಇನ್ನೂ ಜಾಸ್ತಿನೂ ಹಾಕ್ಬೋದು. ಈಗ ಬೇಯಿಸ್ಕೊಂಡಾದಮೇಲೆ ನುಗ್ಗೆಕಾಯಿ ಟೊಮೆಟೊ ಇದು ನೀರನ್ನು ಬೇರೆ ಪಾತ್ರೆಗೆ ತೆಗಿತಾಯಿದ್ದೀನಿ. ತೆಗೆದ್ಬಿಟ್ಟು ನುಗ್ಗೆಕಾಯಿ ಟೊಮೆಟೊ ಇದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ. ಇದೇ ರೀತಿ ನುಗ್ಗೆ ಸೊಪ್ಪಲ್ಲೂ ಮಾಡ್ಬೋದು. ನುಗ್ಗೆ ಸೊಪ್ಪು ಟೊಮೆಟೊ ಬೇಯಿಸ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಗರ್ರ ಅನ್ನಿಸ್ಕೊಂಡ್ಬಿಟ್ಟು ಹಾಕಿ ಮಾಡ್ಬೋದು. ನೋಡಿ, ಈ ರೀತಿ ಮಾಡಿಕೊಂಡು ಒಂದಷ್ಟು ನೀರು ಹಾಕಿ ಆಮೇಲೆ ಇದನ್ನು ಸೋಸ್ಕೋಬೇಕು. ಒಂದು ದೊಡ್ಡ ಜಲ್ಡಿಯಲ್ಲಿ ನಾನು ಸೋಸ್ತಾ ಇದ್ದೀನಿ. ನೀವು ಸೋಸ್ಕೊಂಡಿಲ್ಲ ಅಂದರೆ ಕೈಯಲ್ಲಿ ಚೆನ್ನಾಗಿ ಹಿಚ್ಕಿ ಅದನ್ನು ತೆಗೆದ್ಬಿಟ್ಟು ಆ ಕಡ್ಡಿ ಎಲ್ಲ ಬರುತ್ತಲ್ಲ ನುಗ್ಗೆಕಾಯಿದು, ಅದೆಲ್ಲ ಕೈಯಲ್ಲಿನೇ ಹಾಗೆ ಚೆನ್ನಾಗಿ ಹಿಚ್ಕಿ ತೆಗೆದ್ಬಿಡ್ಬೋದು. ಆ ಥರನೂ ಮಾಡ್ಬೋದು, ಇಲ್ಲ ಈ ರೀತಿ ಸೋಸ್ಕೋಬೋದು. ಇದನ್ನೆಲ್ಲ ತೆಗೆದ್ಮೇಲೆ ನೋಡಿ ಈ ರೀತಿ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತೆ, ಒಂದು ಒಣಮೆಣಸಿನ್ಕಾಯಿ, ಒಂದು 2 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಬೇಯಿಸಿಟ್ಕೊಂಡ್ರಂಥ ನುಗ್ಗೆಕಾಯಿ ಟೊಮೆಟೊ ಅದು ಕಟ್ ಅಥವಾ ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆ ರಸ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದು ತಿಳಿಸಾರು ಪುಡಿ. ತಿಳಿಸಾರು ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ತಿಳಿಸಾರು ಪುಡಿ ನಾನು ಇದು ಮನೆಯಲ್ಲೇ ಮಾಡಿರೋದು, ಹೊರಗಡೆದಲ್ಲ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತಿಳಿಸಾರು ಪುಡಿ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನಾನು ತುಂಬ ದಿನದ ಮುಂಚೆನೇ ತಿಳಿಸಾರು ಪುಡಿದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಇದು ಒಂದು ಸರಿ ಹೀಗೆ ಜೋರು ಕುದಿ ಬಂದರೆ ಸಾಕು. ಈಗ ತಿಳಿಸಾರು ರೆಡಿ ಇದೆ. ಇದೇ ಥರ ನುಗ್ಗೆ ಸೊಪ್ಪಲ್ಲಿ ಕೂಡ ಮಾಡ್ಬೋದು. ನುಗ್ಗೆ ಸೊಪ್ಪು ಟೊಮೆಟೊ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಗರ್ರ ಅನ್ನಿಸ್ಬಿಟ್ಟು ಹಾಕಿ ಈ ರೀತಿ ತಿಳಿಸಾರು ಮಾಡ್ಕೊಬೋದು. ತುಂಬಾ ರುಚಿಯಾಗುತ್ತೆ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ಎಲ್ಲರಿಗೂ ಗೊತ್ತೇ ಇದೆ ನುಗ್ಗೆಕಾಯಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.